ಆ್ಯಕ್ಚುಲಿ ನಮ್ಮ ಅತ್ತೆ ಮಾವ ಫಂಕ್ಷನ್ ಒರಿಜಿನಲ್ ಬೆಲ್ಲ ಒಂಥರ ಬೆಲ್ಲದ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಆ್ಯಕ್ಚುಲಿ ನಮ್ಮ ಅತ್ತೆ ಮಾವ ಫಂಕ್ಷನ್ಗೆ ಹೋಗಿದ್ದಾರೆ. ಸೊ ನಾನು ಒಬ್ಬಳೇ ಇದ್ದೀನಿ. ಸೊ ಇವತ್ತು ನಾನೇನೆಲ್ಲ ಮಾಡ್ತೀನಿ ಅಂತ ವ್ಲಾಗ್. ಇಲ್ಲಿ ನೋಡಿ ಗೈಸ್, ಅರ್ಲಿ ಮಾರ್ನಿಂಗ್. ಎಲ್ಲ ನಮ್ಮ ಮನೆ ದೋರ್ಗಡ್ ನೋಡಿ, ಅಲ್ಲೊಂದು ಟೆಂಪಲ್ ಕಾಣಿಸ್ತಿದ್ಯಾ, ಮನೆ ಹತ್ರ ಇರೋ ಟೆಂಪಲ್. ನಿಮ್ಗೆ ಏನಾದರೂ ಸಾಂಗ್ ಕೇಳಿಸ್ತಿದ್ಯಾ ಗಾಯ್ಸ್? ಇವಾಗ ಚಾಂಗ್ರಿನ್ವಾ ಬನ್ನಿ ಟೀ ಪ್ರಿಪೇರ್ ಮಾಡೋಣ. ನೋಡಿ, ಇದೇ ಡ್ರೆಸ್ ಹಾಕ್ಕೊಂಡಿದ್ದು ಮಲ್ಕೊಂಡಿದ್ದು. ಈ ಹೇರ್ನ ಫಸ್ಟ್ ಕಟ್ಕೊಳ್ಳೋಣ. ಹೇಳ್ತೀನಿ, ಕ್ಯಾಮರಾ ಕಾಣ್ತಾಯಿದೆ ಅನ್ಸುತ್ತೆ. ಆ್ಯಕ್ಚುಲಿ ನಿಮ್ಗೆ ಗೊತ್ತಾ ಗೈಸ್, ಆ ಹೇರ್ನ ಫುಲ್ ಟೈಟಾಗಿ ಕಟ್ಬಾರ್ದು ಅಂತೆ, ಅದರಿಂದ ಹೇರ್ ಫಾಲ್ ಆಗುತ್ತೆ ಅಂತೆ. ಸ್ಟವ್ ಆಫ್ ಮಾಡೋಣ. ಗೈಸ್, ಇದರಲ್ಲಿ ಏನಿಟ್ಟಿದ್ದೀವಿ ಅಂದರೆ ಬೆಲ್ಲ. ಅಂದರೆ ಇದಕ್ಕೆ ಏನಂತಾರೆ, ಒರಿಜಿನಲ್ ಬೆಲ್ಲ ಒಂಥರ ಬೆಲ್ಲದ ಹುಡಿಗೆ. ಆ್ಯಕ್ಚುಲಿ ಶುಗರ್, ನಮ್ಮನೇಲಿ ಯಾರೂ ಶುಗರ್ ಯೂಸ್ ಮಾಡಲ್ಲ ವೇಸ್ಟಾಗಿ, ಈ ಬೆಲ್ಲದ ಹುಡಿನೇ ಯೂಸ್ ಮಾಡ್ತಾರೆ. ಸೊ ನಾನು ಇದನ್ನೇ ಹಾಕಿ ಟೀ ಪ್ರಿಪೇರ್ ಮಾಡ್ಕೋತೀನಿ, ಕಾಫಿ. ಆ್ಯಕ್ಚುಲಿ ಇದು ಕಡಿಮೆ ಸ್ವೀಟ್ ಇರುತ್ತೆ. ನಂಗೆ ಯಾಕೋ ಹೊರಗಡೆ ಕೂತ್ಕೊಂಡು ಇಷ್ಟ. ಗುಡ್ ಮಾರ್ನಿಂಗ್ ಗಾಯ್ಸ್. ಇವತ್ತು ಯಾರೆಲ್ಲ ಬೇಗ ಎದ್ದಿದ್ದೀರಿ ಅವರಿಗೆಲ್ಲ ಗುಡ್ ಮಾರ್ನಿಂಗ್. ಯಾರಿನ್ನೂ ಎದ್ದೇಳಿಲ್ಲ ಅವರಿಗೆ ಸಹ ಗುಡ್ ಮಾರ್ನಿಂಗ್ಗೆ. ಆ್ಯಂಡ್ ನಿಮ್ಮ ಡೇ ಇನ್ನೂ ಚೆನ್ನಾಗಿರಲಿ. ಇವತ್ತಿನ ಡೇ ಶಿಫ್ಟ್ ಮಾಡಿದರೆ ಮುಗೀತು. ಬಂದುಬಿಟ್ಟು ಈ ರೈಸ್ ಇದೆ ಅಲ್ವಾ, ಇದನ್ನು ತೊಗೊಂಡೋಗ್ಬಿಟ್ಟು ಕಾಲಿಗಿಟ್ಟು ಬಂದುಬಿಡೋಣ. ಪಾಪ ಅದ ತಿಂಗಳು ಬಿಸಿಲೇ ಬಂತು ಅನಿಸುತ್ತೆ. ಇಲ್ಲೂ ಕೀ ಹಾಕಿರ್ತಾರೆ. ನಾವು ಬಂದುಬಿಟ್ಟು ಲಾಕ್ನ ಬಂದುಬಿಟ್ಟು ಮಾಡಿಕೊಂಡು ಹೋಗ್ಬೇಕು. ಮೇಲೇನೂ ಕೀ ಇದೆ, ಕೀ ಇದೆ.
ಹೋಯ್ತು, ನನ್ನ ನೋಡಿ ಓಡೋಯ್ತು. ಸರಿ ಓಕೆ ಬನ್ನಿ, ಹೋದ್ರೆ ಅದು ಬರುತ್ತೆ ಅನಿಸುತ್ತೆ. ನಾವು ಲಾಗ್ ಮಾಡ್ತಿದ್ದೀನಿ ಅದಕ್ಕೂ ಗೊತ್ತಾಯ್ತು ಅನ್ಸುತ್ತೆ ಗಾಯ್ಸ್, ಅದಕ್ಕೆ ಓಡೋಯ್ತು. ಹಾಗೆ ಕಿತ್ಕೊಳ್ಳೋ ಥರ ಬಂತು, ಹಂಗೆ ಹೋಗ್ಬಿಡ್ತು. ಈ ಥರ ಮಾಡಿದ ತಕ್ಷಣ ಲಾಕ್ ಆಗಿಬಿಡ್ತೀವಿ. ಯಾಕೆಂದರೆ ನಂಬಕ್ಕಾಗಲ್ಲ ಯಾರೆಲ್ಲಿಂದ ಬರ್ತಾರೆ ಅಂತ. ಅದು ಇಲ್ಲಿ ರಿಲೇಟಿವ್ ಕೂಡ ಯಾರೂ ಇಲ್ಲ. ನಿಮಗೆ ಗೊತ್ತಿರ್ಬೋದು ಚೆನ್ನೈ ಅಂದರೆ ಎಷ್ಟು ದೊಡ್ಡ ಸಿಟಿ ಅಂತ. ಇಲ್ಲಿ ಯಾರನ್ನು ನಂಬಲಿಕ್ಕಾಗಲ್ಲ ಗೈಸ್, ಅದೊಂದು ಭಯ. ನಾನು ಒಬ್ಬಳೇ ಇದ್ದೀನಿ ಬೇರೆ ಮನೇಲಿ, ಏನಾದರೂ ಆದರೆ ನನ್ನಿಂದ ಏನು ಮಾಡೋಕ್ಕಾಗಲ್ಲ. ಯಾ ಫೈನಲಿ ಈ ಕೆಲಸ ಮುಗಿತಾ. ಇವಾಗ ಹೋಗಿ ಮ್ಯಾಗಿ ತೊಗೊಬರ್ತೀನಿ. ಪಲ್ಯ ಮಾಡೋ ಥರ ಮಾಡ್ತಿದ್ದೀನಿ ಅಂತ. ಇದು ವೇಸ್ಟ್ ಅಂತ ಅನಿಸ್ತದೆ ನನಗೆ. ಸಾಕು, ತುಂಬ ಬುದ್ಧಿ. ಓಕೆ, ತಿನ್ನೋ ಥರ ಇದೆ ಗಾಯ್ಸ್. ಫಂಕ್ಷನ್ ಎಲ್ಲ ಹೋಗಿ ಬಂದಾಯಿತು, ಡ್ರೆಸ್ ಚೇಂಜ್ ಕೂಡ ಮಾಡಿ ಆಯಿತು. ಇಯರಿಂಗ್ಸ್ ಒಂದು ಬಾಕಿ ಇತ್ತು. ಈ ಫಂಕ್ಷನ್ಗೆ ಹೋಗೋದು ದೊಡ್ಡ ವಿಷಯ ಅಲ್ಲ. ಆಫ್ಟರ್ ಮ್ಯಾರೇಜ್ ನಂತರ ಮತ್ತು ಹಸ್ಬೆಂಡ್ ಕಾಲ್ ಮಾಡಿದ್ರಾ, ಮತ್ತು ಹೇಗಿದ್ದೀರಾ, ಅತ್ತೆ ಮಾವ ಚೆನ್ನಾಗಿ ನೋಡ್ಕೋತಾರಾ, ಅವ್ರವ್ರ ರಿಲೇಟಿವ್ ನನ್ನ ಹತ್ರನೇ ಕೇಳ್ತಾರೆ ಗೈಸ್. ಯಾಕೆ ಅವ್ರಿಗೆ ಗೊತ್ತಾಗಲ್ವಾ ಹೆಂಗೆ ನೋಡ್ಕೋತಾರೆ ಅಂತ. ಇನ್ನೊಂದು ದುಡ್ಡು ನಾನು ಫಂಕ್ಷನಲ್ಲಿ ವ್ಲಾಗ್ ತೆಗಿಯೋಕ್ಕಾಗಿಲ್ಲ. ಸೊ ಸಾರಿ, ಯಾಕಂದರೆ ನನ್ನ ಫೋನಲ್ಲಿ ಚಾರ್ಜ್ ಇಲ್ಲ. ಕೆಲಸ ಮುಗಿಸಿ ಡ್ರೆಸ್ ವಾಷಿಂಗ್ ಮಿಷನ್ಗೆ ಹಾಕ್ತೀವಿ, ಅದು ಜಾಲ್ಸಿ ಹಾಕಿರಲಿಲ್ಲ. ಸೊ ಇವಾಗ ಅದನ್ನು ಮುಗಿಸಿ ಇವಾಗ ನಾನು ಪುನಃ ರೆಡಿಯಾಗಿ ಅತ್ತೆ ಮನೆಗೆ ಹೋಗಲ್ಲ ಇದೆ ಅಲ್ವಾ, ಮಿಷನಿಗೆ ತೆಗೆದು ಹಾಕುವ ಫಸ್ಟಿಗೆ. ಕ್ಲೌಡ್ ಆಯ್ತು ನೋಡಿ, ಮೋಡ. ಈ ಥರನೇ ಇಲ್ಲಿ ಯಾವಾಗ ಯಾವ ಕ್ಲೈಮೇಟ್ ಬರುತ್ತೆ ಅಂತ ಹೇಳೋಕ್ಕೆ ಆಗಲ್ಲ. ಬಟ್ಟೆ ಹಾಕಿದ ತಕ್ಷಣ ಕ್ಲೌಡ್ ಆಗೋಯ್ತು. ಪುನಃ ರೆಡಿ ಆಗಬೇಕು ಗಾಯ್ಸ್. ನನ್ನದಿದೆ ಅತ್ತೆ ಮನೆಗೆ ಬಂದಿದ್ದೀನಿ. ಬೆಳಗ್ಗೆಯಿಂದ ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ. ನಂದು ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ವ್ಲಾಗ್ನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್, ಗುಡ್ ನೈಟ್ ಗಾಯ್ಸ್. ಇವಾಗ ಆ್ಯಕ್ಚುಲಿ ನೈಟ್ ಆಯಿತು. ಗುಡ್ ನೈಟ್ 7:30. ಬಾಯ್ ಬಾಯ್.